ಹಾಯ್ ಗೈಸ್, ನಾನ್ ನಿಮ್ಮ ವಿಶ್ವ ಶೆಟ್ಟಿ. ಹೊಸ ವಿಡಿಯೋಗೆ ಸ್ವಾಗತ. ಅಂಡ್ ಈ ಒಂದು ವಿಡಿಯೋ ಮಾಡ್ತಾ ಇರುವಂತ ಮೇನ್ ಇಂಟೆನ್ಷನ್ ಏನು ಅಂದ್ರೆ, ಈ ಒಂದು ವಿಡಿಯೋದಲ್ಲಿ ಲಾಟ್ ಆಫ್ ಥಿಂಗ್ಸ್ ನ ಕಲಿಯೋದಿರುತ್ತೆ. ದಯವಿಟ್ಟು ಕಂಪ್ಲೀಟ್ ಆಗಿ ನೋಡಿ. ಓಕೆ, ಸಿ ಇದನ್ನ ಯಾಕೆ ಫಸ್ಟ್ ಮಾಡ್ತಾ ಇದ್ದೀನಿ ವಿಡಿಯೋ ಅಂತ ಹೇಳೋಣ. ಸಿ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಐ ಆಮ್ ನಾಟ್ ಇನ್ಫ್ಲೂಯೆನ್ಸರ್, ನಾನು ಏನೂ ಅಲ್ಲ. ಓಕೆ, ಇಫ್ ಐ ಆಮ್ ಟ್ರೇಡಿಂಗ್, ಐ ಆಮ್ ಟೇಕಿಂಗ್ ರಿಸ್ಕ್ ಫ್ರಮ್ ಮೈ ಓನ್ ಸೇವಿಂಗ್ಸ್. ಇಷ್ಟೇನೇನೆ ಇರೋದಿಲ್ಲ. ದ ಮೇನ್ ಥಿಂಗ್ ಏನು ಅಂದ್ರೆ, ಇವಾಗ ಒಂದು ಟ್ರೇಡಿಗೆ ನಾವು ಕೂತಾಗ ನಮ್ಮ ತಲೆಯಲ್ಲಿ ಏನೆಲ್ಲಾ ಓಡ್ತಾ ಇರುತ್ತೆ, ನಾವು ಕರೆಕ್ಟ್ ಆಗಿ ಎಕ್ಸಿಕ್ಯೂಟ್ ಮಾಡ್ತೀವಾ ಇಲ್ವಾ ಅನ್ನೋದನ್ನೇ ಗೇಮ್ ಇಲ್ಲಿ. ಓಕೆ, ನಿಮ್ ಹತ್ರ ಎಂತ ಸೆಟಪ್ ಇರ್ಲಿ, ಬ್ಯಾಕ್ ಟೆಸ್ಟ್ ಮಾಡಿದಾಗ 100% ಅಕ್ಯುರಸಿ ಬರ್ತಾ ಇರ್ಲಿ, ಬಟ್ ನೀವೇನಾದ್ರು ಅದನ್ನ ಎಕ್ಸಿಕ್ಯೂಟ್ ಮಾಡಿಲ್ಲ ಕರೆಕ್ಟ್ ಆಗಿ ಅಂದ್ರೆ ದೆನ್ ಇಟ್ಸ್ ಯೂಸ್ ಇಲ್ಲ ಅದು. ಓಕೆ, ಸೊ ದಟ್ಸ್ ವೈ ಎಕ್ಸಿಕ್ಯೂಷನ್ ಮ್ಯಾಟರ್ ಆಗುತ್ತೆ. ನಾನು ನಿಮ್ಗೆ ಹೇಳ್ತೀನಿ, ಯಾವಾಗ್ಲೂ ಕೂಡ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಇರುವಂತ ಪ್ಲೇ ಲಿಸ್ಟ್ ಅಲ್ಲಿ ಲೈವ್ ಟ್ರೇಡ್ಸ್ ಇದೆಯವಲ್ಲ, ಆ ಲೈವ್ ಟ್ರೇಡ್ಸ್ ಗಳನ್ನ ನೋಡಿ. ಆ ಲೈವ್ ಟ್ರೇಡ್ಸ್ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ವರ್ಷದಿಂದದ್ದೆಲ್ಲ ಇದೆ. ಓಕೆ, ಕನ್ಸಿಸ್ಟೆಂಟ್ ಆಗಿಲ್ಲ ಲೈವ್ ಟ್ರೇಡ್ಸ್ ಗಳು, ಬಟ್ ಎಷ್ಟೋ ವರ್ಷದಿಂದ ಇದೆ. ಆ ಲೈವ್ ಟ್ರೇಡ್ಸ್ ಗಳಲ್ಲಿ ನಾನು ಇದುವರೆಗೂ ತಗೊಂಡಿರೋ SL ಎರಡೇ SL, ಬೇಕಾದ್ರೆ ನೀವು ಅಷ್ಟು ನೋಡಿ. ಓಕೆ, ಆ ಎರಡೂ SL ಕೂಡ ಅಂದ್ರೆ ನೆನ್ನೆದು ಸೇರಿ ಎರಡೂ SL ಕೂಡ ಸೇಮ್ ಮಿಸ್ಟೇಕ್ ಅಲ್ಲೇ ಆಗಿರೋದು. ಫಸ್ಟ್ ಪಾಯಿಂಟ್, ಇದನ್ನ ನಾನು ಯಾಕೆ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀನಿ ಅಂದ್ರೆ, ಆ ಮಿಸ್ಟೇಕ್ ಪದೇ ಆಗ್ತಾ ಇದೆ ಅಂದ್ರೆ, ನಾನು ಅದನ್ನ ಸರಿ ಮಾಡ್ಕೊಡ್ಲಿಲ್ಲ ಅಂದ್ರೆ ದೆನ್ ಲೂಸಿಂಗ್ ಸ್ಟ್ರೀಕಿಗೆ ಬರುವಂತ ಒಂದು ಚಾನ್ಸಸ್ ಇರುತ್ತೆ. ಇನ್ ಕೇಸ್ ಏನಾದ್ರು ಲೂಸಿಂಗ್ ಸ್ಟ್ರೀಕಿಗೆ ಬಂದ್ರೆ ದೆನ್ ಅಲ್ಲಿಂದ ಆಚೆ ಬರೋದು ತುಂಬಾ ಅಂದ್ರೆ ತುಂಬಾ ಕಷ್ಟ. ಎಂತ ಪ್ರೋ ಟ್ರೇಡರ್ ಇರ್ಲಿ, ಲೂಸಿಂಗ್ ಸ್ಟ್ರೀಕ್ ಅನ್ನೋದೊಂದು ಬಂದೇ ಬರುತ್ತೆ. ಆ ಲೂಸಿಂಗ್ ಸ್ಟ್ರೀಕ್ ನ ನಾವೇನಾದ್ರು ಅವಾಯ್ಡ್ ಮಾಡ್ಬೇಕು, ಇಲ್ಲಾಂದ್ರೆ ಆಚೆ ಬರೋದಕ್ಕೆ ನೋಡ್ಬೇಕು. ಅದೆರಡೂ ಮಾಡ್ಲಿಲ್ಲ ಅಂದ್ರೆ ದೆನ್ ಡೆಫಿನೆಟ್ಲಿ ಟ್ರೇಡಿಂಗ್ ಅಲ್ಲಿ ಉಳ್ಕೊಳ್ಳೋದು ಕಷ್ಟ ಆಗುತ್ತೆ. ಬಿಗರ್ ಲಾಸ್ ಆಗ್ತಾನೆ ಇರುತ್ತೆ. ಯಾಕಂದ್ರೆ ಅದೊಂದು ಫೇಸ್, ಎಲ್ಲಾರ್ಗು ಬರುವಂತ ಫೇಸು. ಬಟ್ ಏನು ಮಾಡೋದಕ್ಕಾಗಲ್ಲ. ನಾವ್ ಹೇಗೆ ಆಚೆ ಬರ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾವ್ ಏನ್ ಕ್ಯಾರೆಕ್ಟರ್ ತೋರಿಸ್ತೀವಿ ಮಾರ್ಕೆಟ್ ಮುಂದೆ ಅನ್ನೋದು ಡಿಪೆಂಡ್ ಆಗುತ್ತೆ. ಲಿಟ್ರಲಿ ಲೈವ್ ಟ್ರೇಡ್ಸ್ ಗಳಂದ್ರೆ ಅಷ್ಟು ಈಸಿ ಅಲ್ಲ, ಅದಕ್ಕೆ ಯಾರು ಲೈವ್ ಟ್ರೇಡ್ಸ್ ಗಳು ತಗೊಳ್ಳಲ್ಲ. ಅಂಡ್ ಅದು ಪೊಸಿಷನ್ ಇಟ್ಟು ತಗೊಳ್ಳೋದು ಇನ್ನ ಕಷ್ಟ. ಅಂಡ್ ಯೂಶಲಿ ನಾನು 0.5 1 ಲಾಟ್ ಅಲ್ಲಿ ಇರ್ತೀನಿ ಲೈವ್ ಟ್ರೇಡ್ ಮಾಡ್ಬೇಕಾದ್ರೆ. ಬಟ್ ನಿನ್ನೆ ಕಮ್ಮಿ ಲಾಟ್ ಹೋಗಿದೆ, ಯಾಕಂದ್ರೆ ಲೋವರ್ ಪ್ರೊಬಬಿಲಿಟಿ ಇತ್ತು. ಅಂಡ್ ಅಲ್ಲಿ ಲಾಟ್ ಆಫ್ ಮಿಸ್ಟೇಕ್ಸ್ ಆಯ್ತು. ಆ ಮಿಸ್ಟೇಕ್ ಆಗಿದೆ ಅಂತ ನನಗೆ ಗೊತ್ತಿದ್ರು ಕೂಡ ನನ್ನ ಪೊಸಿಷನ್ ನ ಬ್ರೇಕ್ ಇವನ್ ಬಂದಾಗ ಎಕ್ಸಿಟ್ ಮಾಡ್ಲಿಲ್ಲ. ಯಾಕೆ ಅಂದ್ರೆ ಮೈಂಡ್ ಫಿಕ್ಸ್ ಆಗಿ ಹೋಗ್ಬಿಟ್ಟಿರುತ್ತೆ. ಒಂದ್ ಸೆಂಟೆಡ್ ಗುರು ಇದು ಕರೆಕ್ಟ್ ಇದೆ, ನಿಮ್ ಸೆಟಪ್ ಪ್ರಕಾರ ನೀವು ಫಾಲೋ ಮಾಡಿದಿರೋ ಇಲ್ವೋ ಗೊತ್ತಿಲ್ಲ, ಬಟ್ ನಿಮಗೆ ಅನ್ಸ್ತಾ ಇರುತ್ತೆ ಇದು ಕರೆಕ್ಟ್ ಇದೆ, ಇದನ್ನ ಹೀಗೇನೆ ಇರೋದು, ಹೋಗುತ್ತೆ ಬಿಡು. ಓಕೆ, ಮಿಸ್ ಆಗಿ ಎಂಟ್ರಿ ಆಗ್ಬಿಟ್ಟಿದ್ದೀನಲ್ಲ, ಹೋಗುತ್ತೆ ಬಿಡು ಅನ್ನೋದೇ ಮೈಂಡ್ ಅಲ್ಲಿ ಇರುತ್ತೆ. ಅದು ದೊಡ್ಡದು ಮಿಸ್ಟೇಕ್, ಅದು ಬಿಗ್ಗೆಸ್ಟ್ ಮಿಸ್ಟೇಕ್. ಅದು ಫಸ್ಟ್ ಅದರಿಂದ ಆಚೆ ಬರ್ಬೇಕು. ಅಂಡ್ ಇನ್ನೊಂದು, ಈ ಒಂದು ಮಿಸ್ಟೇಕ್ ಪದೇ ರಿಪೀಟ್ ಆಗ್ತಾ ಇದೆ ಅಂದ್ರೆ, ನಾನು ಅಲ್ಲಿ ಎರಡೂ ಟೈಮಲ್ಲೂ ಮಿಸ್ಟೇಕ್ ಮಾಡಿದ್ ಒಂದೇನೇನೆ, ನನ್ನ ಸೆಟಪ್ ಏನಿದೆ ಅಲ್ಲಿಗೆ ಬರೋದಕ್ಕೆ ಕಾಯ್ದರೆ ಮುಂಚೆನೆ ಪ್ಲಾನ್ ಅನ್ನ ಎಕ್ಸಿಕ್ಯೂಟ್ ಮಾಡೋದು. ಓಕೆ, ಇವಾಗ ಹೇಗೆ ಅಂದ್ರೆ, ನಾನು ನನ್ನ ತಲೆಯಲ್ಲಿ ಅನ್ಕೊಂಡಿರ್ತೀನಿ ಈ ತರ ಒಂದು ಫಿಲಂ ಮಾಡ್ತಾ ಇದ್ದೀನಿ, ಈ ತರ ಸೀನ್ ಬರ್ಬೇಕು ಅಂತ. ಪೇಪರ್ ಮೇಲೆ ಹಂಗಿದೆ ಈ ತರ ಸೀನ್ ಬರ್ಬೇಕಂತ, ಬಟ್ ಎಕ್ಸಿಕ್ಯೂಟ್ ಮಾಡ್ಬೇಕಾರೆ ಏನೇನೋ ಸೀನ್ ಎಕ್ಸಿಕ್ಯೂಟ್ ಮಾಡೋದು, ಕಾರ್ ಚೇಸಿಂಗ್ ಇದ್ರೆ ಬೈಕ್ ಚೇಸಿಂಗ್ ನ ಹಾಕೋದು, ಈ ತರ ಎಲ್ಲ ಮಾಡಿದ್ರೆ ದೆನ್ ನಾವು ಪೇಪರ್ ಮೇಲೆ ಮೂವಿ ಎಷ್ಟೇ ಚೆನ್ನಾಗಿದ್ರು ಕೂಡ ಸ್ಕ್ರೀನ್ ಮೇಲೆ ಮೂವಿ ಚೆನ್ನಾಗಿರೋದಿಲ್ಲ. ಸೇಮ್ ಇಲ್ಲೂ ಅಷ್ಟೇ. ನಿಮ್ಮ ಸ್ಟ್ರಾಟಜಿ ಪೇಪರ್ ಮೇಲೆ ಹೇಗೆ ಇದ್ರು ಅಂದ್ರೆ, ಬ್ಯಾಕ್ ಟೆಸ್ಟ್ ಅಲ್ಲಿ ಹೇಗೆ ಇದ್ರು ಕೂಡ ವೆನ್ ಯುವರ್ ಅಪ್ಲೈಯಿಂಗ್ ಇಟ್, ನೀವೇನಾದ್ರು ರಾಂಗ್ ಮಾಡಿದ್ರೆ ಗಾನ್ ಆಗೋಗುತ್ತೆ. ಓಕೆ, ಸೊ ದಟ್ಸ್ ವೈ ನನ್ಗೆ ಆ ಎರಡೂ ಮಿಸ್ಟೇಕ್ ಸೇಮ್ ಅಂತ ಗೊತ್ತಾದಾಗ ನಾನು ನಿನ್ನೆ ಕೂತ್ಕೊಂಡೆ ಅಂಡ್ ನಾನು ರಿಕವರ್ ಕೂಡ ಮಾಡಿದೆ, ಎಲ್ಲಾನು ಕೂಡ ಡಿಸ್ಕಾರ್ಡ್ ಅಲ್ಲಿ ಅಪ್ಡೇಟ್ ಮಾಡಿದ್ದೀನಿ. ಓಕೆ, ಬಟ್ ರಿಕವರ್ ಮಾಡಿದ್ನಲ್ಲ, ಆ ಟ್ರೇಡ್ ನಾನು ಎಕ್ಸಿಟ್ ಮಾಡೋದಕ್ಕೆ ಹೋಗಿಲ್ಲ. ಅದನ್ನ ಪೊಸಿಷನ್ ನ ಕ್ಯಾರಿ ಮಾಡ್ತಾ ಇದ್ದೀನಿ. ಯಾಕೆ ಅಂದ್ರೆ, ಲಿಟ್ರಲಿ ನಾನು ಲಾಸ್ಟ್ ವೀಕ್ $1000 ಹತ್ತತ್ರ ಪ್ರಾಫಿಟ್ ಅಲ್ಲಿ ಇದ್ದೆ. ಅದನ್ನು ಕೂಡ ಇನ್ಸ್ಟಾಗ್ರಾಮ್ ರೀಲ್ ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಓಕೆ, ವಿತ್ P&L $1000 ಅಲ್ಲಿ ಇದ್ದಾಗ ನಿನ್ನೆ 300 ಮೈನಸ್ ಆದಾಗ ಅಂಡ್ ಅಗೇನ್ ಆ 300 ಎಲ್ಲ ರಿಕವರ್ ಆಯ್ತು. ಬಟ್ ಇನ್ನ ನನ್ಗೆ ಆ ಡೇ ಅಲ್ಲಿ ಹತ್ತತ್ರ $700 ಪ್ರಾಫಿಟ್ ಇನ್ನ ಉಳ್ಕೊಂಡಿದೆ. ಆ $700 ನ ರಿಸ್ಕ್ ಇಟ್ಬಿಟ್ಟು ದೊಡ್ಡ ಟಾರ್ಗೆಟ್ ಗೆ ನಾನು ಕೈ ಹಾಕಿದ್ದೀನಿ, ದೊಡ್ಡ ಟಾರ್ಗೆಟ್ ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಏನ್ ಮಾಡ್ತೀನಿ ಅಂದ್ರೆ, ಇವಾಗ ನಾನು ಕ್ಯಾರಿ ಮಾಡ್ತಾ ಇರೋ ಟ್ರೇಡ್ ಡಿಸ್ಕಾರ್ಡ್ ಅಲ್ಲಿ ಅಪ್ಡೇಟ್ ಮಾಡಿದ್ದೀನಿ, ಇಲ್ಲೂ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕೆ ಇನ್ನ ಒಂದು $700 ಎಕ್ಸ್ಟ್ರಾ SL ನ ಇಡ್ತೀನಿ. ಅಂದ್ರೆ ಇನ್ ಕೇಸ್ SL ಇಟ್ಟಾದ್ರೂ ನಾನು ಆ ವೀಕ್ ಬ್ರೇಕ್ ಇವನ್ ಆಗುತ್ತೆ, ಕೈಯಿಂದ ಹೋಗೋದಿಲ್ಲ. ಸೊ ದಟ್ಸ್ ವೈ ಇದನ್ನ ರಿಸ್ಕ್ ನ ತಗೋತಾ ಇದ್ದೀನಿ. ಇಲ್ಲ ಅಂದ್ರೆ 1:1 ಗೆ ಎಕ್ಸಿಟ್ ಮಾಡ್ತಾ ಇದ್ದೆ. ಬಟ್ ಈ ರಿಸ್ಕ್ ನ ತಗೋತಾ ಇರೋದಕ್ಕೆ ಮೇನ್ ರೀಸನ್ ಅದೇನೇನೆ. ಓಕೆ, ಸೊ ಮಂಡೇ ಅದು ಏನಾಗುತ್ತೆ ಅದೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ, ನೀವು ನಾಳೆ ವಾಚ್ ಮಾಡಿ ಏನಾಗಿರ್ಬೋದು ಅಂತ. ಬಟ್ ಥಿಂಗ್ ಏನು ಅಂದ್ರೆ, ಸೊ ನಾನು ಒಂದು ಬ್ರೇಕ್ ಇವನಿಗೆ ಬರ್ಬೇಕು, ಇಲ್ಲ ಬಿಗ್ಗರ್ ಪ್ರಾಫಿಟ್ ಬರ್ಬೇಕು. ನನ್ನ ತಲೆಯಲ್ಲಿ ಇರುತ್ತಿದೆ ಎರಡೇನೆ, ಸಿಂಪಲ್. ಓಕೆ, ಯಾಕಂದ್ರೆ
ಅದು ಪ್ರಾಫಿಟ್ ಏನ್ ಲಾಸ್ ಆಗಿತ್ತು ಎಲ್ಲಾನು ರಿಕವರ್ ಮಾಡಿದ್ರು ಕೂಡ ನಾನು ಎಕ್ಸಿಟ್ ಮಾಡ್ತಾ ಇಲ್ಲ. ಯಾಕಂದ್ರೆ ಲೆಟ್ಸ್ ಹೋಲ್ಡ್ ಬಿಗರ್ ಟಾರ್ಗೆಟ್ ಗೆ ಇದ್ ಮಾಡೋಣ ಅಂಡ್ ಎಕ್ಸ್ಪ್ಲನೇಷನ್ ಮಾಡ್ತೀನಿ. ಅಂಡ್ ನಾನು ಹೇಳಿದ್ನಲ್ಲ, ಈಗ ನಿನ್ನೆ ಆದಂತ ಒಂದು ಮಿಸ್ಟೇಕ್ ಬಗ್ಗೆ ಮಾತಾಡೋಣ. ಓಕೆ, ನಿನ್ನೆ ಸೊ ಯೂಶಲಿ ನಾನು 1 ಅವರ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದೆ ನಿಮ್ಗೆ. ಓಕೆ, ಸೊ 1 ಅವರ್ ಅಲ್ಲಿ ನೋಡಿದಾಗ ಮಾರ್ಕೆಟ್ ನೋಡಿ ಒಂದು ಒಳ್ಳೆ ಝೋನ್ ಅಲ್ಲಿ ಇದೆ. ಓಕೆ, ಸೊ ತುಂಬಾ ಅಂದ್ರೆ ತುಂಬಾ ರಿಜೆಕ್ಷನ್ ಆಗ್ತಾ ಇರೋಂತ ಝೋನು. ಅಂಡ್ ಇಲ್ಲಿ ನೋಡ್ಬೋದು ತುಂಬಾ ದೊಡ್ಡ ಗ್ರೀನ್ ಬಂದ್ರು ಕೂಡ ಲೈಕ್ ನಿಮಗ್ ನೋಡಿ ಇಲ್ಲಿ ಹಾಗೆ ಈ ಒಂದು ಲೆವೆಲ್ ಅನ್ನ ಸಪೋರ್ಟ್ ತಗೊಳ್ಳೋದಕ್ಕೆ ಆಗಿಲ್ಲ, ರಿಜೆಕ್ಟ್ ಮಾಡಿದೆ. ಸೊ ಇವಾಗ ಏನಾಗುತ್ತೆ ಅಂದ್ರೆ ಸಿಂಪಲ್ ನೋಡಿ, ನಾನು ಮಾರ್ಕ್ ಇಲ್ಲಿಗೆ ಫಿಬ್ ಹಾಕೋತೀನಿ. ಓಕೆನಾ, ಫಿಬ್ ರಿಟ್ರೇಸ್ಮೆಂಟ್. ಸೊ ಇಲ್ಲಿಂದ ಇಲ್ಲಿಗೆ ಫಿಬ್ ಹಾಕೋತೀನಿ ಯೂಶಲಿ. ಓಕೆ, ಅಂದ್ರೆ ಮಾರ್ಕೆಟ್ ಹತ್ತತ್ರ ಈ ಲೆವೆಲ್ಗೆ ಬರ್ಬೇಕು ಅಂತ ಅರ್ಥ. ಓಕೆ, ಸೊ ಪ್ಲಾನ್ ಇದ್ದಿದ್ದು ಅದೇನೇನೆ. ಸೊ ನಾನ್ ಬೈಯಲ್ಲಿ ಇದ್ದವನು, ನನ್ನ ಪ್ಲಾನ್ ಏನಿತ್ತಂದ್ರೆ ಮಾರ್ಕೆಟ್ ಹತ್ತತ್ರ ಈ ರೇಂಜಿಗೆ ಬರ್ಬೇಕು. ಓಕೆ, ಈ ರೇಂಜಿಗೆ ಬರ್ಬೇಕು ಇಲ್ಲಿಗೆ. ಸೊ ಡೌನ್ ಸೈಡ್ ವ್ಯೂ ನ ಇಟ್ಕೊಂಡಿದ್ದೆ. ಓಕೆ, ಸೊ ಏನಾಯ್ತು, ಸೊ ಡೌನ್ ಸೈಡ್ ವ್ಯೂ ಇತ್ತು ಅಂದಿದ ತಕ್ಷಣನೇನೆ ನಾನೇನ್ ಮಾಡಿದೆ ಅಂದ್ರೆ ಐ ಕೇಮ್ ಇಯರ್ 5 minutes ಗೆ ಬಂದೆ. ಬಿಗ್ ಮಿಸ್ಟೇಕ್ ಮಾಡಿದೆ. ಏನ್ ಮಾಡಿದೆ ಅಂದ್ರೆ ಇಲ್ಲಿ ಎಂಟ್ರಿ ತಗೊಂಡು ಇಲ್ಲಿ ಗೊತ್ತಾ, ಇಲ್ಲಿ ಸೊ ಇಲ್ಲಿ ಎಂಟ್ರಿ ತಗೊಂಡು ಇಲ್ಲಿ ಎಲ್ಲಿ 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 ಇಲ್ಲಿ ಅಲ್ಲ, ಇಲ್ಲಿ ಹಿಯರ್ 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 ಇಲ್ಲಿ ಎಂಟ್ರಿ ತಗೊಂಡಿದ್ದೆ. ಆಸ್ ಕರೆಕ್ಟ್, ಇಲ್ಲಿ ಎಂಟ್ರಿ ತಗೊಂಡಿದ್ದೆ. ಓಕೆ, ಇಲ್ಲಿ ತನಕ ಹೋಗ್ಬೇಕು ಅನ್ನೋದು ಗೊತ್ತಿತ್ತು. ಅಂಡ್ ಎಸ್ ಎಲ್ ನ ತುಂಬಾ ಚಿಕ್ಕದಾಗೆ ಇಟ್ಕೊಂಡಿದ್ದೆ. ಓಕೆ, ತುಂಬಾ ಚಿಕ್ಕದಾಗೆ ಇಟ್ಕೊಂಡಿದ್ದೆ. ಎಸ್ ಎಲ್ ನ ಹತ್ತತ್ರ ಈ ಲೆವೆಲ್ ಹತ್ರ ಇಟ್ಕೊಂಡಿದ್ದೆ. ಕರೆಕ್ಟ್, ಆ ಲೈವ್ ಟ್ರೇಡ್ ಇದೆ, ನೀವು ಹೋಗಿ ನೋಡ್ಬೋದು. ಈ ಲೆವೆಲ್ ಹತ್ರ ಇಟ್ಕೊಂಡಿದ್ದೆ. ಸಿ ಫಸ್ಟ್ ಮಿಸ್ಟೇಕ್ ಇಲ್ಲಿ ಆಗಿದ್ದು ಅಂದ್ರೆ ಇಲ್ಲಿ ನೋಡಿ, ಇಲ್ಲಿ ಏನೂ ಸೆಟಪ್ ಇರ್ಲಿಲ್ಲ. ಓಕೆ, ನಾನು ಇನ್ನೊಂದು ತಪ್ಪು ಮಾಡಿದ್ದೇನು ಅಂದ್ರೆ 915 EMA ಹಾಕೊಂಡು ನೋಡ್ತಾ ಇದೆ. ಓಕೆ, 915 EMA ಹಾಕೊಂಡು ನೋಡ್ತಾ ಇದೆ. ಇದು ಇವಾಗ 20 ಮಾಡಿದೀನಿ. ಇಲ್ಲಿ 15 ನೋಡಿ, ಇದನ್ನ 15 ಮಾಡ್ತೀನಿ. ಸಿ 915 EMA ನ ಬ್ರೇಕ್ ಮಾಡಿದೆ ಅಂದಿದ್ ಮಾತ್ರಕ್ಕೆ ನಾನು ತಗೊಂಡ್ಬಿಟ್ಟಿದ್ದೆ. ಯೂಶಲಿ ನಾನು ಯೂಸ್ ಮಾಡಿ 20 EMA, ಏನಕ್ಕೆ 915 ಯೂಸ್ ಮಾಡಿದೆ ಅನ್ನೋದೇ ಗೊತ್ತಿಲ್ಲ. ಚಾರ್ಟ್ ಮೇಲೆ ಇತ್ತು ಅಂತಾನೋ ಏನು. ಬಟ್ ವೆನ್ 20 EMA ನಾನು ಏನಾದ್ರು ಯೂಸ್ ಮಾಡಿದ್ರೆ ಐ ಥಿಂಕ್ ಐ ವುಡ್ ಹ್ಯಾವ್ ಮಿಸ್ಡ್, ಈ ಟ್ರೇಡ್ ನ ಮಿಸ್ ಮಾಡ್ತಾ ಇದೆ. ಓಕೆ, ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಯಾವುದೇ ತರ ಲಾಜಿಕ್ ಇಲ್ಲ, ಏನೂ ಇಲ್ಲ. ಜಸ್ಟ್ EMA ರಿಜೆಕ್ಟ್ ಆಯ್ತು. ನಾನು 1 ಅವರ್ ಅಲ್ಲಿ ವ್ಯೂ ಡೌನ್ ಸೈಡ್ ಇತ್ತು ಅನ್ಬಿಟ್ಟು ಇಲ್ಲಿ ರಿಜೆಕ್ಟ್ ಆಯ್ತು ಅಂತ ತಗೊಂಡೆ. ಅಂಡ್ ನಾನು ಆ ಲೈವ್ ಅಲ್ಲಿ ಆ ಟ್ರೇಡ್ ಅಲ್ಲೂ ಹೇಳಿದೆ, ನೀವು ನೋಡ್ಬೋದು ಇಲ್ಲಿ ಎಂಟ್ರಿ ಆದಾಗ ಅಪ್ಪರ್ ಬ್ಯಾಂಡ್ ಇಲ್ಲಿತ್ತು. ಸೊ ಯಾವಾಗ್ಲೂ ಅಷ್ಟೇ, ನಾನು ಯಾವ್ದೇ ಒಂದು ಸೆಲ್ ಆರ್ ಬೈ ಟ್ರೇಡ್ಸ್ ನ ಪ್ಲಾನ್ ಮಾಡ್ತಾ ಇದ್ದೀನಿ ಅಂದಾಗ ಯೂಶಲಿ ಸೆಲ್ ಟ್ರೇಡ್ಸ್, ಬೈ ಟ್ರೇಡ್ಸ್ ಅಲ್ಲ, ಸೆಲ್ ಟ್ರೇಡ್ಸ್ ಪ್ಲಾನ್ ಮಾಡ್ತಾ ಇದ್ದೀನಿ ಅಂದಲ್ಲ, ಅಪ್ಪರ್ ಬ್ಯಾಂಡ್ ನ ರಿಜೆಕ್ಟ್ ಮಾಡಿದಾಗ ತಗೊಳಕ್ಕೆ ನೋಡ್ತೀನಿ. ಓಕೆ, ಎಲ್ಲೂ ಮಿಡಲ್ ಅಲ್ಲಿ ತಗೊಳಕ್ ನೋಡೋದೇ ಇಲ್ಲ. ಸೊ ಇಲ್ಲಿ ಆಗಿರೋದೇನೆ ಅಪ್ಪರ್ ಬ್ಯಾಂಡ್ ಲೋವರ್ ಬ್ಯಾಂಡ್ ಮಿಡಲ್ ಅಲ್ಲಿ ಇತ್ತು. ಓಕೆ, ಇಲ್ಲಿ ಎಡವಟ್ ಆಯ್ತು. ಯಾಕೆಂದ್ರೆ ನನ್ನ ಪ್ಲಾನ್ ಮಾಡ್ಬೇಕಾಗಿದ್ದು ನಾನು ಇಲ್ಲಿ. ಓಕೆ, ಇಲ್ಲಿ ಪ್ಲಾನ್ ಮಾಡ್ಬೇಕಾಗಿತ್ತು, ಬಟ್ ಇಲ್ಲಿ ಪ್ಲಾನ್ ಮಾಡಕ್ ಆಗ್ಲಿಲ್ಲ. ಸೊ ಏನ್ ಮಾಡಿದೆ, ಇದು ಎಸ್ ಎಲ್ ಆಯ್ತು, ಅರೌಂಡ್ $368 ಗಾನ್ ಆಯ್ತು. ಸೊ ಅಪ್ಡೇಟ್ ಮಾಡಿದ್ದೆ. ಅದಾದ್ಮೇಲೆ ರಿಕವರ್ ಮಾಡಿದ್ನಲ್ಲ, ಆ ಟ್ರೇಡ್ ನ ರಿಕವರ್ ಹೆಂಗ್ ಮಾಡಿದೆ, ಆಮೇಲೆ ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಅನ್ನೋದನ್ನ ಇಲ್ಲಿ ತಿಳಿಸ್ಕೊಡ್ತೀನಿ. ಓಕೆ, ಸೊ ವೆನ್ ಇಲ್ಲಿ ರಿಜೆಕ್ಟ್ ಆದಾಗ, ಓಕೆ, ಇಲ್ಲಿ ಎಸ್ ಎಲ್ ಹೊಡೆದಾಗ ನಾನು ಏನ್ ಮಾಡಿದೆ ಅಂದ್ರೆ ಗೊತ್ತು, ನನ್ನ ವ್ಯೂ ಡೌನ್ ಸೈಡ್ ಇತ್ತು ಅವರ್ ಅಲ್ಲಿ, ಇಲ್ಲಿ ತನಕ ಕವರ್ ಆಗ್ಬೇಕು 4498.26 ತನಕ. ಅದನ್ನೆಲ್ಲಾನು ಕೂಡ ಹಾಕ್ತೀನಿ ಇವಾಗ. ಓಕೆ, ಸೊ ಇವಾಗ ನಾನು ಏನ್ ಮಾಡ್ತೀನಿ, 15 minutes ಹೋದೆ. 15 minutes ಹೋದಾಗ ನಾನು ಇಲ್ಲಿ ಒಂದು ಅಬ್ಸರ್ವ್ ಮಾಡಿದೆ. ಏನ್ ಅಬ್ಸರ್ವ್ ಮಾಡಿದೆ ಅಂದ್ರೆ, ಸೊ ಗೇಮ್ ಚೇಂಜರ್ 1 ಪ್ರಕಾರ, ಓಕೆನಾ, ಸೊ ಗೇಮ್ ಚೇಂಜರ್ 1 ಪ್ರಕಾರ ಯು ಕ್ಯಾನ್ ಸಿ ಹಿಯರ್. ಸೊ ಇಲ್ಲಿಂದ ಇಲ್ಲಿಗೆ ಫಿಬ್ ಹಾಕೊಂಡಾಗ ಈ ಝೋನ್ ಅಲ್ಲಿ ರಿಜೆಕ್ಟ್ ಆಯ್ತು. ಅಂಡ್ ಇಲ್ಲಿ ಅಪ್ಪರ್ ಬ್ಯಾಂಡ್ ಕೂಡ ಲೈಕ್ ಈ 5 minutes ಗೆ ಹೋದಾಗ, ಓಕೆ, ಈ ಲೆವೆಲ್ ಹತ್ರ ರಿಜೆಕ್ಟ್ ಆಯ್ತು. ದೆನ್ 5 minutes ಗೆ ಹೋದಾಗ ಇಲ್ಲಿ ನೋಡ್ಬೋದು ನೀವು, ಬೊಲಿಂಜರ್ ಬ್ಯಾಂಡ್ ಕೂಡ ರಿಜೆಕ್ಟ್ ಮಾಡಿತ್ತು. ಓಕೆ, ಬೊಲಿಂಜರ್ ಬ್ಯಾಂಡ್ ನ ಕೂಡ ರಿಜೆಕ್ಟ್ ಮಾಡಿತ್ತು. ಸೊ ನಾನು ಏನ್ ಪ್ಲಾನ್ ಮಾಡಿದೆ ಅಂದ್ರೆ ಇಲ್ಲಿ ಸೊ ಶಾರ್ಟ್ ಪೊಸಿಷನ್ ನ ಎಂಟರ್ ಮಾಡಿದೆ. ಓಕೆ, ಸೊ ಈ ಕ್ಯಾಂಡಲ್ ಹತ್ರ, ಓಕೆ, ಇಲ್ಲಿ ಎಂಟರ್ ಮಾಡಿದೆ. ಓಕೆ, ದೆನ್ ಟಾರ್ಗೆಟ್ ನ ಇಡಬೇಕಾದ್ರೆ ಏನ್ ಮಾಡಿದೆ ಅಂದ್ರೆ, ಸೊ ಯು ಕ್ಯಾನ್ ಸಿ ಹಿಯರ್ 15 minutes ಹೋದೆ. ಓಕೆ, 15 minutes ಗೆ ಹೋಗಿ ಟ್ರೆಂಡ್ ಬೇಸ್ ಫಿಬ್ ಎಕ್ಸ್ಟೆನ್ಷನ್ ನ ಯೂಸ್ ಮಾಡಿದೆ. ಓಕೆ, ಟ್ರೆಂಡ್ ಬೇಸ್ ಫಿಬ್ ಎಕ್ಸ್ಟೆನ್ಷನ್ ನ ಯೂಸ್ ಮಾಡಿ, ಓಕೆ,
ಸಿ ದಿಸ್ ಮಾರ್ಕೆಟ್ ಇಲ್ಲಿ ತನಕ ಬರ್ಬೇಕು. ಓಕೆ, ಮಾರ್ಕೆಟ್ ಇಲ್ಲಿ ತನಕ ಬರಬೇಕು ಅಂಡ್ ಎಸ್ ಎಲ್ ಇಸ್ ಹಿಯರ್. ಸೊ ಇಲ್ಲಿ ಆಲ್ರೆಡಿ ನನ್ಗೆ ಐ ವುಡ್ ಅಂದ್ರೆ ಲೈಕ್ 300-400 USD ಆಗಿತ್ತು, ನಾನು ಅಲ್ಲಿ ಎಕ್ಸಿಟ್ ಮಾಡ್ಬೋದಿತ್ತು, ನಾನು ಎಕ್ಸಿಟ್ ಮಾಡ್ತಾ ಇದ್ದೆ. ಬಟ್ ದ ಥಿಂಗ್ ಏನಕ್ಕೆ ಎಕ್ಸಿಟ್ ಮಾಡ್ಲಿಲ್ಲ ಅಂದ್ರೆ ಐ ಹ್ಯಾವ್ ದಿ 700 USD ಇನ್ ಅ ಪ್ರಾಫಿಟ್. ಓಕೆ, ಇನ್ ಕೇಸ್ ಇದು ಹಿಟ್ ಆದ್ರೆ, ಓಕೆ ನಾನು P&L ನ ರೀಲ್ ಅಲ್ಲಿ ಅಪ್ಲೋಡ್ ಮಾಡಿದೀನಿ, ಹೋಗಿ ನೋಡಿ, ಆಮೇಲೆ ಹೇಳ್ಬೋದು ಸುಮ್ನೆ ಅಂತ. ಸೊ 700 USD ಇನ್ನ ಇದೆ. ಸೊ ಲೆಟ್ಸ್ ಟೇಕ್ ಎ ರಿಸ್ಕ್. ಇಲ್ಲಿ ಎಸ್ ಎಲ್ ಇದು ಇಟ್ಟಾದ್ರೆ ಈ 700 USD ಗಾನ್ ಆಗುತ್ತೆ. ಬಟ್ ಇನ್ ಕೇಸ್ TP ಇಟ್ಟಾದ್ರೆ ಇದ್ರದ್ದು ಡಬಲ್ ಬರುತ್ತೆ. ಓಕೆ, ಸೊ ದಟ್ಸ್ ವೈ ಈ ಸಲ TP ತನಕ ಹೋಗೋಣ. ಓಕೆ, ನಾನು ಯೂಶಲಿ ನನ್ನ ಏನು ಸ್ಟೈಲ್ ಆಫ್ ಟ್ರೇಡಿಂಗ್ ಬೇರೆ ಆಗಿರೋದ್ರಿಂದ, ಬಟ್ ಈ ಸ್ಟೈಲ್ ಆಫ್ ಟ್ರೇಡಿಂಗ್ ನಾನು ಇನ್ಕ್ಲೂಡ್ ಮಾಡ್ಕೋತಾ ಇದ್ದೀನಿ. ಅಂಡ್ ಇಲ್ಲಿ ತನಕ ಇವಾಗ ಇಲ್ಲಿ ಟಾರ್ಗೆಟ್ ಇಟ್ಬಿಟ್ಟಿದ್ದೀನಿ, SL ಇಟ್ಬಿಟ್ಟಿದ್ದೀನಿ. ಇನ್ ಕೇಸ್ SL ಹೊಡಿತಾ ನೋ ಇಶ್ಯೂಸ್ ಗುರು. ಮಂಡೇ ಇದೆ, ತಿರ್ಗಾ ಫ್ರೆಶ್ ಸ್ಟಾರ್ಟ್. ಆ ಮಂಡೇ ಏನ್ ಮಾಡ್ತೀನಿ ಅಂದ್ರೆ ಆ ವೀಕು ಐ ವಿಲ್ ಎಕ್ಸ್ಪೆಕ್ಟ್ 3K USD to 4K USD ಮಾಡೋದಕ್ಕೆ ನೋಡ್ತೀನಿ ಆ ವೀಕು. ಓಕೆ, ಅಂದ್ರೆ ನೆಕ್ಸ್ಟ್ ಬರೋ ಅಂತ ವೀಕ್ ಇನ್ ಕೇಸ್ ಇದು SL ಹಿಟ್ ಆದ್ರೆ. ಇನ್ ಕೇಸ್ SL ಹಿಟ್ ಆಗ್ಲಿಲ್ಲ ಅಂದ್ರೆ, ಇನ್ ಕೇಸ್ TP ಏನಾದ್ರು ಹಿಟ್ ಆಯ್ತು ಅಂದ್ರೆ ದೆನ್ ಕ್ಲೋಸ್, ಇಯರ್ಗೆ ಕ್ಲೋಸ್, ದೆನ್ ಟ್ರೇಡ್ ಮಾಡೋದಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ಐ ವಿಲ್ ಬಿ ಇನ್ ಅರೌಂಡ್ 4000 USD ಅಷ್ಟು ಪ್ರಾಫಿಟ್ ಅಲ್ಲಿ ಇರ್ತೀನಿ. ಸೊ ದಟ್ಸ್ ವೈ. ಓಕೆ, ಯಾಕಂದ್ರೆ ರಿಸ್ಕ್ ತಗೊಳ್ಳೇಬೇಕು, ಸುಮ್ನೆ ಇರೋದಕ್ಕೆ ಆಗಲ್ಲ. ಬಟ್ ಅನಾಲಿಸಿಸ್ ಪ್ರಕಾರ ಏನೆಲ್ಲ ಇದೆ ಅದು ಕರೆಕ್ಟ್ ಆಗಿ ಆಗಿದೆ. ಓಕೆ, ಲೆಟ್ಸ್ ಸಿ, ನೋಡೋಣ ಏನಾಗುತ್ತೆ. ಮಂಡೇ ನೋಡೋಣ, ಮಜಾ ಇರುತ್ತೆ, ಡೆಫಿನೆಟ್ಲಿ ಮಜಾ ಇರುತ್ತೆ. ಬಟ್ ಇನ್ ಕೇಸ್ ಏನಾದ್ರು ಕಿತ್ಕೊಂಡು SL ಹೊಡಿತು ಅಂದ್ರೆ, ಸೊ ನಾನು ಇನ್ನೊಂದ್ ಏನ್ ಮಾಡ್ತೀನಿ ಅಂದ್ರೆ, ಕರೆಕ್ಟ್ ನಾನು ಅದನ್ನೇ ಹೇಳೋದಕ್ಕೆ ಬಂದೆ. ಇನ್ನೊಂದ್ ಏನ್ ಮಾಡ್ತೀನಿ ಅಂದ್ರೆ, ಬೆಳಗ್ಗೆ ಓಪನ್ ಆಗಿದ ತಕ್ಷಣ SL ನ ನಾನು ಕಮ್ಮಿ ಮಾಡೋದಕ್ಕೆ ನೋಡ್ತೀನಿ, ಒಂದ್ ಸ್ವಲ್ಪ ಅರ್ಧಕ್ಕೆ ತಗೊಳ್ಳೋದಕ್ಕೆ ನೋಡ್ತೀನಿ. ನೋಡೋಣ ಏನೇನ್ ಮಾಡ್ತೀನಿ, ಹೇಗೆ ಇಂಪ್ರೂವ್ ಮಾಡ್ತೀನಿ, ಅಂಡ್ ಅದನ್ನ ಯೂಟ್ಯೂಬ್ ಅಲ್ಲಿ ಹಾಕ್ತೀನಿ. ಅಂಡ್ ಇನ್ನೊಂದ್ ಏನಂದ್ರೆ, ಇವಾಗ ನಾನು ಈ ಒಂದು ಮಿಸ್ಟೇಕ್ ಏನಿದೆಯಲ್ಲ, ನಾನು ಎಂಟ್ರಿನ ಎಲ್ಲೆಲ್ಲೋ ಟ್ರಿಗರ್ ಮಾಡೋದು. ಸಿ ಪೀಪಲ್ ವಿಲ್ ಟಾಕ್ ಲೈಕ್ ಪೊಸಿಷನ್ ಇಲ್ದೆ ಹಂಗ್ ಹಾಕ್ಬೇಕು ಬ್ರೋ, ಹಿಂಗ್ ಬೈ ಮಾಡ್ಬೇಕು ಬ್ರೋ, ಅದ್ ಮಾಡ್ಬೇಕು, ಇದ್ ಮಾಡ್ಬೇಕು, ಸೆಲ್ ಮಾಡ್ಬೇಕಿಲ್ಲ, ಅದು ಇದು. ಪೊಸಿಷನ್ ಇದ್ದಾಗ ಅವೆಲ್ಲ ತಲೆಗೆ ಹೋಗೋದಿಲ್ಲ. ಓಕೆ, ಸೊ ದಟ್ಸ್ ವೈ ನಾನು ಹೇಳೋದು, ಸಿ ಏನೇ ಆಗ್ಲಿ, ಓಕೆ ನಿಮ್ಮ ಸೆಟಪ್ ನೀವು ಫಾಲೋ ಮಾಡಿ SL ಆಯ್ತು ಅಂದ್ರೆ ಇಟ್ಸ್ ಓಕೆ. ಬಟ್ ಸೆಟಪ್ ನ ಫಾಲೋ ಮಾಡ್ದಲೆ ಎಲ್ಲೆಲ್ಲೋ ಟ್ರಿಗರ್ ಮಾಡಿದ್ರೆ ನಿಮ್ಗೆ ಆಯ್ತಲ್ಲ ಈ ತರ ಆಗತ್ತೆ. ಓಕೆ, ಸೊ ನಾನು ಫಸ್ಟ್ನೇ ಟೈಮ್ ಆದಾಗ್ಲೇ ನಾನು ಸರಿ ಮಾಡ್ಕೋಬೇಕಾಯ್ತು, ಬಟ್ ಸರಿ ಮಾಡ್ಕೊಳ್ಳಿಲ್ಲ. ಸೆಕೆಂಡ್ ಟೈಮ್ ಆಗಿದೆ. ಅಟ್ಲೀಸ್ಟ್ ನಾನು ಇವಾಗ ಅದನ್ನ ಸರಿ ಮಾಡ್ಕೋಬೇಕು. ಹೇಗ್ ಸರಿ ಮಾಡ್ಕೋತೀನಿ? ಸಿ ಯೂಶಲಿ ನಾನು 20 EMI ಯೂಸ್ ಮಾಡ್ತಾ ಇದ್ನಲ್ಲ, ಇವಾಗ ಏನ್ ಮಾಡ್ತೀನಿ ಅಂದ್ರೆ, ನನಗೆ ಎಂಟ್ರಿ ಆದಾಗ ಲೈಕ್ ನಾನು ಇದನ್ನ ನಿಮಗೆ ಯೂಸ್ ಮಾಡಿ ಅಂತ ನಾನು ಹೇಳ್ತಾನೆ ಇಲ್ಲ ಗುರು. ಇವಾಗ ನಿಮ್ಗೆ ಏನ್ ವರ್ಕ್ ಆಗ್ತಾ ಇದೆ ಅದನ್ನ ಫಾಲೋ ಮಾಡ್ಕೊಂಡು ಹೋಗಿ. ಬಟ್ ದ ಥಿಂಗ್, ಇನ್ ಕೇಸ್ ಇದನ್ನೆಲ್ಲ ಎಜುಕೇಶನ್ ಆಗಿ ಇಟ್ಕೋಬಹುದು. ಬಟ್ ಇವಾಗ ನಾನು ಏನ್ ಮಾಡ್ತೀನಿ ಅಂದ್ರೆ, ಸಿ ದಿಸ್, ಇವಾಗ ಇಲ್ಲಿ ನೀವು ಇಂಡಿಕೇಟರ್ ಸೆಕ್ಷನ್ ಅಲ್ಲಿ ಹೋಗಿ 0 ಲ್ಯಾಗ್ ಅಂತ ಸರ್ಚ್ ಮಾಡಿ. ಓಕೆ, 0 ಲ್ಯಾಗ್ ಅಂತ ಸರ್ಚ್ ಮಾಡಿ. 0 ಲ್ಯಾಗ್ ಟ್ರೆಂಡ್ ಸಿಗ್ನಲ್ಸ್ MTF ಆಲ್ಗೋ ಆಲ್ಫಾ. ಓಕೆ, ಕ್ಲಿಕ್ ಮಾಡಿ. ಅಯ್ಯೋ ಇದಲ್ಲ, ಸಾರಿ ಗೈಸ್, ಸಾರಿ ಇದಲ್ಲ 0 ಲ್ಯಾಗ್ MA ಟ್ರೆಂಡ್ ಅಂತ. ಓಕೆ ಸಾರಿ ನೆನ್ನೆದಿದು 0 ಲ್ಯಾಗ್ MA ಟ್ರೆಂಡ್ ಲೆವೆಲ್ಸ್ ಚಾರ್ಟ್ ಪ್ರೈಮ್ ಅಂತ ಇದೆಯಲ್ಲ, ಇದನ್ನ ಕ್ಲಿಕ್ ಮಾಡಿ. ಸೆಟ್ಟಿಂಗ್ಸ್ ಅಲ್ಲಿ ಏನು ಚೇಂಜ್ ಮಾಡಬೇಡಿ. ಓಕೆ, ಸೆಟ್ಟಿಂಗ್ಸ್ ಅಲ್ಲಿ ಏನು ಚೇಂಜ್ ಮಾಡಬೇಡಿ, 15 ಇರ್ಲಿ. ಸಿ ವೆನ್ ಎವರ್ ಮಾರ್ಕೆಟ್ ಈ 2 ಲೈನ್ ಕಾಣಿಸ್ತಾ ಇದಾವೆ ಗೊತ್ತಾ, ಈ ತರ ಒಂಥರ ನದಿ ತರ ಇದೆಯಲ್ಲ, ಇದ್ರ ಒಳಗಡೆ ಇತ್ತು ನಿಮ್ಮ ಎಂಟ್ರಿ ಯಾವ್ದಾದ್ರು ಟ್ರಿಗರ್ ಮಾಡ್ಬೇಕು ಅಂದಾಗ, ಇದ್ರ ಒಳಗಡೆ ಇತ್ತು ಅಂದ್ರೆ ನಾನು ಆ ಎಂಟ್ರಿನ ಟ್ರಿಗರ್ ಮಾಡಲ್ಲ. ಸಿ ಇಲ್ಲಿ ನಾನು ಇದನ್ನ ನಿಮ್ಗೆ ಏನ್ ವರ್ಕ್ ಆಗ್ತಾ ಇದೆ ಅದರಿಂದ ಆಚೆ ಬರೋದಕ್ಕೆ ಹೋಗ್ಬೇಡಿ, ಅದನ್ನ ಯೂಸ್ ಮಾಡಿ. ಬಟ್ ನಾನು ಈ ಒಂದು ಇಂಪ್ರೂವ್ಮೆಂಟ್ ಮಾಡ್ಕೋತೀನಿ ಅಂತ ಹೇಳ್ತಾರೆ. ಇದ್ರ ಪ್ರಕಾರ ನಾನು ಟ್ರೇಡ್ ತಗೊಳ್ಳೋದಿಲ್ಲ, ಇದ್ರ ಪ್ರಕಾರ ಇಂಪ್ರೂವ್ಮೆಂಟ್ ಮಾಡ್ಕೋತೀನಿ. ಇನ್ ಕೇಸ್ ಇದ್ರ ಒಳಗಡೆ ಇತ್ತು ಕ್ಯಾಂಡಲ್ ಅಂದ್ರೆ ಐ ವಿಲ್ ಇಗ್ನೋರ್ ದ ಟ್ರೇಡ್. ಓಕೆ, ಇನ್ ಕೇಸ್ ಇವೆರಡೂ ಕೂಡ ಮೇಲೆ ಬ್ರೇಕ್ ಮಾಡೋದು ಅವ್ರ ಕೆಳಗಡೆ ಬ್ರೇಕ್ ಮಾಡಿದಾಗ ಅವಾಗ ಐ ವಿಲ್ ಟೇಕ್ ದಿ ಟ್ರೇಡ್. ಬಟ್ ನಮ್ದು ಏನೇನ್ ಸೆಟಪ್ ಇದೆ ಅದು ಬರ್ಬೇಕು. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, R3 ಬ್ರೇಕ್ಔಟ್ ಆಗಿ ಇವೆರಡೂ ಬ್ರೇಕ್ಔಟ್ ಆಯ್ತು ಅಂದ್ರೆ ಟ್ರೇಡ್ ತಗೊಳ್ಳೋದು. ಫಿಬ್ ಸಪೋರ್ಟ್ ತಗೊಂಡು ಅವೆರಡೂ ಬ್ರೇಕ್ಔಟ್ ಆದ್ರೆ ಟ್ರೇಡ್ ತಗೊಳ್ಳೋದು. ಇವಾಗ ಇಲ್ಲೇ ನೋಡಿ, ಸಿ ಫಸ್ಟ್ ಟೈಮ್ ಇಲ್ಲಿ ಬ್ರೇಕ್ ಮಾಡಿದೆ, ಕೆಳಗಡೆ ಬರೋದಕ್ಕೆ ಟ್ರೈ ಮಾಡಿದೆ, ಅಗೇನ್ ಹೋಗಿ ಬ್ರೇಕ್ ಮಾಡಿದೆ, ಆಗಿಲ್ಲ. ಸೊ ಹಿಂಗೆ ಓಡಾಡ್ತಾ ಇದೆ, ಇದು ಸೈಡ್ ವೇಸ್ ಇದ್ದಾಗ. ಬಟ್ ಇಫ್ ಯು ವಾಂಟ್ ಟು ಡೂ ಸ್ಕ್ಯಾಲ್ಪ್ಸ್ ಅಲ್ವಾ, ನೋಡಿ ಸಿಂಪಲ್ ಇಲ್ಲಿ ನೋಡಿ,
ಇವೆರಡನ್ನು ಬ್ರೇಕ್ ಮಾಡ್ಬೇಕು. ಬಟ್ ನಾನು ಇವಾಗ ಹೇಗೆ ಇನ್ಕ್ಲೂಡ್ ಮಾಡ್ಕೋತೀನಿ ಅಂದ್ರೆ ಈ ಒಂದು ಸೆಟಪ್ ನ ಸ್ಕ್ಯಾಲ್ಪ್ ಗಿಲ್ಪ್ ಮಾಡೋದಿಕ್ಕೆ. ಸೊ ಇವಾಗ ನೋಡಿ, ಲೈಕ್ ರಿಮೂವ್ ಡ್ರಾಯಿಂಗ್ಸ್. ಓಕೆ, ರಿಮೂವ್ ಡ್ರಾಯಿಂಗ್ಸ್ ಇವಾಗ ಹಿಂಗಿದೆಯಲ್ಲ. ಸೊ ಐ ಗೋ ವಿತ್ 5 minutes. ಇವಾಗ ನೋಡಿ ನಿಮ್ಗೆ ಲೆಟ್ಸ್ ಸೇ ಮಾರ್ಕೆಟ್ ಇಲ್ಲಿ ಬ್ರೇಕ್ ಆಗಿದೆ ಅನ್ಕೊಳ್ಳೋಣ, ಇವೆರಡನ್ನು ಕೂಡ ಬ್ರೇಕ್ ಆಗಿದೆ ಅನ್ಕೊಳ್ಳೋಣ. ಓಕೆ, ಈ ಎರಡು ಲೈನ್ ನ. ಸೊ ಇಲ್ಲಿ ಬ್ರೇಕ್ ಆದಾಗ ಇಲ್ಲಿ ಎಂಟ್ರಿ ತಗೋಬೇಕಾ ಬೇಡವಾ ಅಂತ ಹೇಗ್ ಡಿಸೈಡ್ ಮಾಡ್ತೀನಿ ಅಂದ್ರೆ, ಈ ಎಂಟ್ರಿ ಕ್ಯಾಂಡಲ್ ಇದೆಯಲ್ಲ ಅದ್ರ ಹಿಂದೆ ಇರುವಂತ ಸ್ವಿಂಗ್ ನ ನೋಡ್ತೀನಿ, ಆ ಸ್ವಿಂಗ್ ಗೆ ಫಿಬ್ ಹಾಕೋತೀನಿ. ಈ ಇಂಪ್ರೂವ್ಮೆಂಟ್ ನಾನು ಮಾಡ್ಕೋತೀನಿ ಮಂಡೆಯಿಂದನು. ಓಕೆ, ಫಿಬ್ ಹಾಕ್ತೀನಿ. ಇನ್ ಕೇಸ್ ಫಿಬ್ ಲೆವೆಲ್ ಕ್ರಾಸ್ ಆದ್ರೆ ಮಾತ್ರ ಟ್ರೇಡ್. ಓಕೆ, ಇವಾಗ ಇಲ್ಲೂ ನೋಡಿ, ಇನ್ ಕೇಸ್ ಇಲ್ಲಿ ನೋಡಿ ಯಾವ್ದು ಸ್ವಿಂಗ್ ಇರುತ್ತೆ, ಚಿಕ್ ಸ್ವಿಂಗ್ ಇರುತ್ತೆ, ದೊಡ್ಡದೋ ಚಿಕ್ಕದೋ, ಬಟ್ ಫಸ್ಟ್ ಸ್ವಿಂಗ್ ಮ್ಯಾಟರ್ ಆಗೋದು. ಓಕೆ, ಇವಾಗ ಇಲ್ಲಿ ಒಟ್ಟಿಗೆ ಬ್ರೇಕ್ ಆಯ್ತು ಅಂದ್ರೆ ದ ಮ್ಯಾಟರ್ ಆಗೋದೇನು ಅಂದ್ರೆ ಇಲ್ಲಿರುವಂತ ಇದ್ರ ಹಿಂದೆ ಇರುವಂತ ಪ್ರೀವಿಯಸ್ ಸ್ವಿಂಗ್. ಓಕೆ, ಆ ಪ್ರೀವಿಯಸ್ ಸ್ವಿಂಗ್ ಗೆ ಫಿಬ್ ಹಾಕೋತೀನಿ. ಸೊ 0.5 ಇದನ್ನು ಬ್ರೇಕ್ ಆದಾಗ ಟ್ರೇಡ್ ತಗೋತೀನಿ, ಆ ತರ. ಓಕೆ ಓಕೆ, ಇವಾಗ ಇಲ್ಲೇ ಬನ್ನಿ ನೀವು. ಈ ಒಂದು ಇಂಪ್ರೂವ್ಮೆಂಟ್ ನ ನಾನು ಮಾಡ್ಕೋತೀನಿ ಅಂತ ನಾನು ಹೇಳ್ತಾ ಇರೋದು. ಓಕೆ, ಸೊ ಇವಾಗ ಇಲ್ಲೇ ಅಬ್ಸರ್ವ್ ಮಾಡಿ, ಇಲ್ಲಿ ಬ್ರೇಕ್ ಆಗಿದೆಯಲ್ಲ, ಇದ್ರ ಇರೋಂತ ಪ್ರೀವಿಯಸ್ ಸ್ವಿಂಗ್ ಯಾವ್ದು ಹೇಳಿ, ಈ ಸ್ವಿಂಗ್. ಇದು ಬ್ರೇಕ್ ಆದಾಗ 0.5 0.6 ಬ್ರೇಕ್ ಆಗ್ಬೇಕು ಫಸ್ಟ್ ಥಿಂಗ್. ಓಕೆ, ಸೊ ಇವಾಗ ಇಲ್ಲಿ ನೋಡಿ, ಸೊ ಮಾರ್ಕೆಟ್ ಬಂದು ಮೂಮೆಂಟ್ ಆಗಿ ಬಂದು ಬ್ರೇಕ್ ಮಾಡಿದೆ. ಈ ನಿಯರ್ ಸ್ವಿಂಗ್ ಗೆ ನಾನು ಫಿಬ್ ಹಾಕೋತೀನಿ. ಓಕೆ, ಸಿಯರ್ ಇಲ್ಲಿ 0.5 0.6 ಬ್ರೇಕ್ ಆಗಿದೆಯಲ್ಲ, ಇಲ್ಲಿ ಟ್ರೇಡ್ ನ ಪ್ಲಾನ್ ಮಾಡ್ತೀನಿ. ಬಟ್ ಇವನ್ನೆಲ್ಲಾನು ಕೂಡ ನಾನು ಇಂಪ್ರೂವ್ಮೆಂಟ್ ಗೆ ಇಟ್ಕೋತಾ ಇದ್ದೀನಿ. ಯಾಕಂದ್ರೆ ವೆನ್ ಎವರ್ ಮಾರ್ಕೆಟ್ ನೀವು ನೋಡ್ಬೋದು 20 EMA ನ ರಿಜೆಕ್ಟ್ ಮಾಡಿದ್ರೆ ಪಟ್ ಅಂತ ಬಿದ್ದು ಬಿಡುತ್ತೆ. ಅಪ್ಪರ್ ಬ್ಯಾಂಡ್ ರಿಜೆಕ್ಟ್ ಮಾಡೋದು ಪಟ್ ಅಂತ ಮೇಲೆ ಹೋಗುತ್ತೆ. ಅದು ಇದು ಏನು ಏನಂತಾರ ಅದನ್ನ. ಓಕೆ, ಒಂದಿದು. ಓಕೆ, ಸೊ ಇವಾಗ 20 EMA ಈ 15 EMA ಎಲ್ಲ ಇದಾಗ ಇದಿರುತ್ತೆ. ಬಟ್ ಇದಿದ್ದಾಗ ಇನ್ ಕೇಸ್ ಏನಾದ್ರು ನೋಡಿ ಒಳಗಡೆ ಇತ್ತು ಅಂದ್ರೆ ಎಂಟ್ರಿನೇ ತಗೋಬಾರ್ದು, ಆಚೆ ಬಂದಾಗ ಎಂಟ್ರಿ ತಗೋಬೇಕಷ್ಟೇ. ಇನ್ ಕೇಸ್ ಯು ಕ್ಯಾನ್ ಇನ್ಕ್ಲೂಡ್ ಯಾವ್ದಾದ್ರು ಡಬಲ್ ಟಾಪ್ ಡಬಲ್ ಬಾಟಮ್ ಗಳಲ್ಲಿ ಇದನ್ನ ಇನ್ಕ್ಲೂಡ್ ಮಾಡ್ಕೊಬಹುದು. ಓಕೆ, ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಈ ಸ್ವಿಂಗ್ ಲೋ ಇದೆಯಲ್ಲ, ಈ ಸ್ವಿಂಗ್ ಲೋ ಅದು ಬ್ರೇಕ್ ಮಾಡಿದೆ ಎರಡೂ ಒಟ್ಟಿಗೆ. ಸೊ ದಟ್ ಯು ಕ್ಯಾನ್ ಪ್ಲಾನ್ ಎ ಟ್ರೇಡ್. ಓಕೆ, ಸೊ ಇದು ಲೈಕ್ ಏನ್ ಇಂಪ್ರೂವ್ಮೆಂಟ್ ಮಾಡ್ಕೋತೀನಿ, ಏನ್ ಮಿಸ್ಟೇಕ್ ಆಗಿದೆ ಮಿಸ್ಟೇಕ್ಸ್ ನ ಸರಿ ಮಾಡ್ಕೋಬೇಕು. ಓಕೆ, ಅದ್ರ ಬದಲು ಸರಿ ಮಾಡ್ಕೊಳ್ದೆ ನಮ್ಗೆ ಎಲ್ಲ ಗೊತ್ತಿದೆ ಎಲ್ಲ ಹಂಗೆ ಹಿಂಗೆ ಅನ್ಕೊಂಡಿದ್ರೆ ಇಟ್ ವೋಂಟ್ ವರ್ಕ್ ಲಾಂಗ್ ಟೈಮ್. ಬಟ್ ಲಾಟ್ ಆಫ್ ಇಂಪ್ರೂವ್ಮೆಂಟ್ಸ್ ಗಳನ್ನ ಮಾಡ್ತಾ ಇದೀನಿ. ಏನೇ ಇಂಪ್ರೂವ್ಮೆಂಟ್ಸ್ ಮಾಡಿದ್ರು ಕೂಡ ನಾನು ಯೂಟ್ಯೂಬ್ ಅಲ್ಲಿ ಇರ್ತೀನಿ. ಇದನ್ನೆಲ್ಲ ಫಾಲೋ ಮಾಡೋದಕ್ಕೆ ಹೋಗ್ಬೇಡಿ. ನಾನು ಅದನ್ನ ಯಾಕೆ ಅಂದ್ರೆ ಹೈಯರ್ ಲಾಟ್ಸ್ ಹೋಗೋದ್ರಿಂದ ನಾನು ಇದನ್ನ ಹೇಳ್ತಾ ಇರೋದು, ಇದನ್ನ ಇಂಪ್ಲಿಮೆಂಟ್ ಮಾಡ್ತೀನಿ ಅಂತ. ಇನ್ ಕೇಸ್ ನಿಮ್ಗೆ ಇಷ್ಟ ಆದ್ರೆ ಬ್ಯಾಕ್ ಟೆಸ್ಟ್ ಮಾಡ್ಬಿಟ್ಟು ರಿಸಲ್ಟ್ ನ ಬೇಕಾದ್ರೆ ಕಮೆಂಟ್ ಮಾಡಿ ಗಾಯ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬೈ.